ಅನ್ಯತಾ ಖ್ಯಾತಿ ರೀತಿ. ಈಗ ನಾಲ್ಕನೇದು ಅನ್ಯತಾ ಖ್ಯಾತಿ ರೀತಿ ಹೇಳ್ತಾ ಇದ್ದಾರೆ ಮತ್ತು ಅವ್ರದ್ದು ಖಂಡನೂ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ? ಖಂಡನ ಅಂದ್ರೆ ಖಂಡನ. ಮತ್ತು ಅನ್ಯತಾ ಖ್ಯಾತಿವಾದಿಗಳದೀಗ ತಾತ್ಪರ್ಯ ಏನು? ಅವ್ರದ್ದು ತಾತ್ಪರ್ಯ ಹೇಳ್ತಾ ಇದ್ದಾರೆ. 57ನೇ ಹೆಡಿಂಗ್ ಮೇಗ ಅವ್ರದ್ದು ಈ ಪ್ರತಿಜ್ಞೆ ಅನ್ಯತಾ ಖ್ಯಾತಿವಾದವಿ ಅಸಂಗತ ಹೈ. ಅನ್ಯತಾ ಮ್ಯಾಲೆಲ್ಲ 3 ಖ್ಯಾತಿಗಳು ಅಸಂಗತ ಹೇಳಿದಲ್ಲ, ಈ ಅನ್ಯತಾ ಖ್ಯಾತಿವಾದನೂ ಕೂಡ ಅಸಂಗತ ಇರುತ್ತದೆ. ಆದರೂ ಅವ್ರ ಮತ ಗುರ್ತಾಗಬೇಕಲ್ಲ ಮೊದಲು. ಯ ಅನ್ಯತಾ ಖ್ಯಾತಿವಾದಕ ತಾತ್ಪರ್ಯ ಹೈ. ಇದು ಅನ್ಯತಾ ಖ್ಯಾತಿವಾದಿದು ತಾತ್ಪರ್ಯ ಅಂದರೆ ಅವ್ನು ಏನು ತಾತ್ಪರ್ಯ ಅದ ಅನ್ಯತಾ ಖ್ಯಾತಿದು? ಯಾವ ಅನ್ಯತಾ ಖ್ಯಾತಿ? ನವೀನ ನ್ಯಾಯಮತ ಗಂಗೇಶ ಭಟ್ ಉಪಾಧ್ಯಾಯ ಎಂದು ಇದು ನವೀನ ನ್ಯಾಯಮತ ಇಟ್ಟರೆ ಬರೀರಿ. ಅಲ್ಲಿ ಯ ಅನ್ಯತಾ ಖ್ಯಾತಿವಾದಿ ಅದರ ಆಮ್ಯಾಗ ಫಕ್ತ ನವೀನ ಇಟ್ಟರೆ ಬರೀ. ಅನ್ಯತಾ ಖ್ಯಾತಿ ಅಂದರೆ ನ್ಯಾಯಿಕರದೇ ಮತ. ಇದು ನವೀನ ನ್ಯಾಯ ಮತ ಎಲ್ಲಿ ಬರೀತೀರಿ? ಯ ಅನ್ಯತಾ ಖ್ಯಾತಿ ಅದಲ್ಲ ಮ್ಯಾಲ, ಅದ್ರ ಮ್ಯಾಲೆ ಬರೀಬೇಕು ಅಟ್ರದಾಗ ನವೀನ ನ್ಯಾಯ ಮತ ಅಂತ. ಅಂದರೆ ಎಲ್ಲಿ ಬರೆದಬೇಕು ಇದನ್ನು ಗೊತ್ತಾಗಬೇಕು. ತಾತ್ಪರ್ಯ ಈ ಕಡೆ ಬರೆದ್ರಿ ಯಾವ ಇವಂದು ಅಂದ್ರೆ ತಾತ್ಪರ್ಯ. ಈಗ ನೋಡಿ, ज्या पुरुषंको सत्य पदार्थ के अनुभवजन्य संस्कार होवे. ಅವನ ತಾತ್ಪರ್ಯ ಯಾವ ಪುರುಷನಿಗೆ ಮೊದಲ ಸತ್ಯ ಪದಾರ್ಥದ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂಥ ಸಂಸ್ಕಾರ ಇರುವವು. ಅಂದರೆ ವಿಚಾರ ಸಾಗರ 2ನೇ ತರಂಗ ಒಳಗೆ ಅವ ಯಾರು ನೈಯಾಯಿಕರು ಶಂಕ ಮಾಡಿದ್ದಾನೆ. ಈ ಮೊದಲ ಅವ ಪೂರ್ವ ಯಾವ ಕಾಲದಲ್ಲಿ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿರುವುದು. ಅಲ್ಲಿ ಯಾವ ಪುರುಷ ಮೊದಲ ಖರೆ ಹಾವ ನೋಡ್ಯಾನ, ಆ ಖರೆ ಹಾವಿನ ಜ್ಞಾನ ನಷ್ಟ ಆಗ್ಯದ. ಆ ಜ್ಞಾನ ನಷ್ಟ ಆದ ಕೂಡಲೇ ಅವನಲ್ಲಿ ಅದರ ಸಂಸ್ಕಾರ ಅಂತಃಕರಣದಾಗ ಅದಾವ. ಖರೆ ಹಾವ ಮೊದಲು ನೋಡಿರಬೇಕು. ಈ ಖರೆ ಹಾವ ಯಾವ ನೋಡಿಲ್ಲೋ ಅವ ಈಗ ಹಗ್ಗ ನೋಡಿದ್ರೂ ಕೂಡ ಅವನಿಗೆ ಆ ಹಗ್ಗಿನಲ್ಲಿ ಹಾವಿನ ಭ್ರಾಂತಿ ಆಗುವುದಿಲ್ಲ ಅಂತ. ಹಿಂಗೆ 2ನೇ ತರಂಗದ ಪೂರ್ವ ಪಕ್ಷಿ ಖಂಡನ ಮಾಡುವ ಮೊದಲು ಅವ್ರದ್ದು ಮತ ಎಲ್ಲ ಎಲ್ಲ ಯಾವ ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ ಸಂಭವಿಸೋದನ್ನೇ ಇಲ್ಲ. ಅದಕ್ಕೆ ಅವ ಸತ್ಯ ಅಂತ. ಮುಂದೆ ವೇದಾಂತಿಗಳು ಖಂಡನ ಮಾಡುವಾಗ ಸತ್ಯ ಅಂತ ಅನ್ಲಿಕ್ಕೆ ಹೋಗಬೇಡ. ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ ಅದು ಸತ್ಯಕ್ಕಿರೋದು ಮಿಥ್ಯಕ್ಕಿರೋದು. ಸಜಾತಿ ಜ್ಞಾನಜನ್ಯ ಸಂಸ್ಕಾರ ಅಂದು ಒಂದು ಎಲ್ಲಾರ್ದಾಗ ಕುಂಡಿರ್ತೈತಿ. ಇದು 2ನೇ ಥರದ ನೆನಪರ್ಬೇಕಿದು. ಯಾವ ಪುರುಷನಿಗೆ ಸತ್ಯ ಪದಾರ್ಥದಿಂದ ಉತ್ಪನ್ನವಾಗಲ್ಪ ಅಂದ್ರೆ ಅನುಭವ ಅಂದ್ರೆ ಜ್ಞಾನ. ಖರೆ ಆವಿಂದು ಅನುಭವ ಜ್ಞಾನ, ಆ ಜ್ಞಾನ ನಷ್ಟ ಆಯಿತು. ಅವ ಯಾವುದೇ ಪದಾರ್ಥ ನಾವು ಮೊದಲು ನೋಡಿದೆವು, ನೋಡಿದ ಕೂಡಲೇ ಯಾವಾಗಲೂ ಅದಿರಲ್ಲ, ಆ ಜ್ಞಾನ ನಷ್ಟ ಆಗ್ತದೆ. ಜ್ಞಾನ ನಷ್ಟ ಆದ ಕೂಡಲೇ ಜ್ಞಾನದಿಂದ ಸಂಸ್ಕಾರ ನಮ್ಮ ಅಂತಕ್ಕಂಥಾಗ ಉಳಿತಾವ, ಸಂಸ್ಕಾರ ಹೋವೆ. ತಾಕೆ ಆ ಅನುಭವದಿಂದ ಉತ್ಪನ್ನ ಸಂಸ್ಕಾರ ಯಾವನಿಗೋದ ಅವನದು ದೋಷ ಸಹಿತ ನೇತ್ರದು ಪೂರ್ವ ದೃಷ್ಟ ಸಾದೃಶ್ಯ ಪದಾರ್ಥ ಸೇ ಸಂಬಂಧ ಹೋವೆ. ಪೂರ್ವ ಮುಂಭಾಗದಲ್ಲಿರುವ ದೃಷ್ಟ ನೋಡಲ್ಪಟ್ಟಂಥ ಸಾದೃಶ್ಯ ಅಂದ್ರೇ ಶುಕ್ತಿ ಪದಾರ್ಥದೊಡನೆ ಸಂಬಂಧ ಆಗುವುದು. ತಹ ಪುರೋವರ್ತಿ ಸಾದೃಶ್ಯ ಪದಾರ್ಥಕ್ಕೆ ಅಲ್ಲೇ ಸಾದೃಶ್ಯ ಇಲ್ಲ, ಯಾವುದರದ ಒಂದು ಪುರೋವರ್ತಿ ಸಾದೃಶ್ಯ ಅದಲ್ಲ, ಅದ್ರ ಮೇಲೆ ಶುಕ್ತಿ ಅಂತ ಬರ್ಕೋರಿ. ಅಂದರೆ ನಿಮ್ಗೆ ಯಾವುದು ಅಂತ ಮತ್ತು ಅಷ್ಟು ಸೂಕ್ಷ್ಮ ಬುದ್ಧಿ ಇಲ್ಲ ನಮ್ಮದು. ಅಂದರೆ ಮತ್ತು ಯಾವ್ದದು ಪೂರ್ವದೃಷ್ಟ ಹಿಂಗಾಗ್ಬಾರ್ದು. ಶುಕ್ತಿ ಅಂತ ಬರ್ಕೊಂಡ್ರೆ ನಿಮ್ಗೆ ಲೆಗೆ ತಿಳಿತದೆ. ಪುರೋವರ್ತಿ ಮುಂಭಾಗದಲ್ಲಿ ಇರುವ ಸಾದೃಶ್ಯ ಶುಕ್ತಿ ಪದಾರ್ಥದ ಇದು ಮಾಡ್ಕೋಬೇಕು ನೀವು. ಶುಕ್ತಿ ಪದಾರ್ಥಕ್ಕೆ ಸಾಮಾನ್ಯ ಜ್ಞಾನತೆ. ದೋಷದ ಬಲದಿಂದ ಮುಂಭಾಗದಲ್ಲಿರುವ ಸಾದೃಶ್ಯ ಪದಾರ್ಥದಲ್ಲಿ ಯಾವ ಕಾಲದಾಗ ದೋಷದಿಂದ ಸಂಬಂಧ ಆಯಿತು. ಒಂದು
ಆ ಸಂಬಂಧದಿಂದ ಏನು ಶುಕ್ತಿ ಸಾದೃಶ್ಯ ಪದಾರ್ಥ ಅದಲ್ಲ, ಆ ಶುಕ್ತಿ ಪದಾರ್ಥದ ಸಾಮಾನ್ಯ ಜ್ಞಾನದಿಂದ, ಶುಕ್ತಿಯ ಸಾಮಾನ್ಯ ಜ್ಞಾನ, ಶುಕ್ತಿ ವಿಶೇಷ ಅಲ್ಲ, ಶುಕ್ತಿಯ ಸಾಮಾನ್ಯ ಜ್ಞಾನದಿಂದ, ಇದಮದ ಸಾಮಾನ್ಯ ಜ್ಞಾನದಿಂದ ಪೂರ್ವ ದೃಷ್ಟಿಗೆ ಮೊದಲು ನೋಡಲ್ಪಟ್ಟಂಥ ಯಾವ ರಜತ ಬರ್ಕೋರಿ, ರಜತ್ ಕಿ ಸ್ಮೃತಿ ಹೋವೇ ಹೈ, ರಜತ್ ಕಿ ಸ್ಮೃತಿ ಹೋವೇ ಹೈ. ಅಧ್ಯಾಸಕ ಕಾರಣ ಸ್ಮೃತಿ ಅಂತ ಹಿಂಗೆ ಸಾಂಖ್ಯ ನೈಯಾಯಿಕ ಒಪ್ತಾರೆ, ಆದರೂ ವೇದಾಂತಿ ಸ್ಮೃತಿ ಒಪ್ತೇವೆ पण ಯಾವ ಪದಾರ್ಥ ಸ್ಮೃತಿ ಒಪ್ತೇವೆ. ನೈಯಾಯಿಕರು ಅನ್ಯ ರೂಪದಿಂದ ತೋರಿಸ್ತಾರೆ, ಕಂತು ಸಾಂಖ್ಯ ಎರಡು ಜ್ಞಾನಗಳು ಅವಿವೇಕ. ಆದರೂ ನೈಯಾಯಿಕರು ಇವರು ಹೇಳಿದರೂ ಕೂಡ ಏನು ವೇದಾಂತಿಗಳು ಮಾತ್ರ ಅನಿರ್ವಚನೀಯ ಪದಾರ್ಥದೇ ಸ್ಮೃತಿ ಅಂತ ಹಿಂಗೆ ಹೇಳ್ಕೊಂಡು ಬಂದಾರೆ. ತಿಳಿದ ಪೂರ್ವ ದೃಷ್ಟಿಕೆ ಸ್ಮೃತಿ ಹೋವೆ, ಇದು ಎಷ್ಟನೇದು? ಮೂರನೇದು ನೋಡಿ. ಯಾವ್ಯಾವು? ಒಂದು ಅನುಭವಜನ್ಯ ಸಂಸ್ಕಾರ, ಆ ದೋಷದಿಂದ ಸಾದೃಶ್ಯ ಪದಾರ್ಥಗಳನ್ನೇ ಸಂಬಂಧ ಎರಡು, ಅಲ್ಲಿಂದ ಆ ದೃಶ್ಯ ಶುಕ್ತಿ ಪದಾರ್ಥದ ಸಾಮಾನ್ಯ ಜ್ಞಾನದಿಂದ ಪೂರ್ವದೃಷ್ಟದ ಸ್ಮೃತಿ ಆಯಿತು, ಬೆಳ್ಳಿ ಸ್ಮೃತಿ ಆಯಿತು. ಅಥವಾ ಸ್ಮೃತಿ ನೈ ಹೋವೆ ತೋ ಸಾದೃಶ್ಯ ಕೆ ಜ್ಞಾನತೆ ಸಂಸ್ಕಾರ ಉದ್ಭೂತ ಹೋವೆ ಹೇ. ಇದು ನಾಲ್ಕನೇದು. ಅಂದ್ರೆ ಬರೆದ್ರೆ ನಾಲ್ಕಳ ಇಲ್ಲಿ ನೋಡಿ, ಪೂರ್ವದೃಷ್ಟಕ್ಕೆ ಸ್ಮೃತಿ ಹೋವೆ ಹೇ ಇದು ಅಂದ್ರಲ್ಲ. ಅಥವಾ ಅಂದ್ರೆ ಸ್ಮೃತಿ ನೈ ಹೋವೇತು ಅಂದ್ರೆ ಧರ್ಮರಾಜ ದುರೇಂದ್ರ ಸ್ಮೃತಿ ಒಪ್ಪಲ್ಲ, ಸಂಸ್ಕಾರ ಒಪ್ತಾನೆ. ವೇದಾಂತಿಗಳು ಸ್ಮೃತಿ ಆಗುತ್ತದೆ, ಆದರೂ ಧರ್ಮರಾಜ ದುರೇಂದ್ರ ಸ್ಮೃತಿ ಒಪ್ಪಲ್ಲ, ಸಂಸ್ಕಾರ ಅಂತ ಹೇಳ್ತಾನೆ. ಸಂಸ್ಕಾರದಿಂದ ಮುಂದೆ ಸ್ಮೃತಿ ಆಗ್ತದಲ್ಲ, ಅದಕ್ಕೆ ಮುಂದೆ ಅದು ಹೋಗ್ಯದ ಅನಿರ್ವಚನ ಖ್ಯಾತಿ ಒಳಗೆ. ಸ್ಮೃತಿ ನಹಿ ಹೋಗಿ ಅಂದ್ರೆ ಸ್ಮೃತಿ ಸಾದೃಶ್ಯ ಯಾರು ಕೊಟ್ರ ಹಿಂಗಿಲ್ಲ. ಇವನ್ ಸ್ಮೃತಿ ಒಪ್ಪಲಾರ ಬಟ್ಟಕ ಧರ್ಮರಾಜ ದುರೇಂದ್ರ ಸಂಸ್ಕಾರ ಒಪ್ಪೇನ ತಿಳ್ಕೊಂಡು ಅಥವಾ ಸಂಸ್ಕಾರ ತಿಳಿತೆ ನಿಮಗೆಲ್ಲ. स्मृति नहीं होवे तो सादृश के ज्ञानते संस्कार उद्भूत होवे. ಇಲ್ಲಿ ತನಕ ज्या पदार्थ के स्मृति होवे अथवा जाके उद्भूत संस्कार होवे. ಯಾವ ಪದಾರ್ಥದ ಸ್ಮೃತಿಯರೇ ಆಗಲಿ ಅಥವಾ ಅದರದ ಉದ್ಭೂತ ಸಂಸ್ಕಾರರೇ ಆಗಲಿ. ಸತ್ಯ ರಜತಕ್ಕೆ ಸತ್ಯ ಬೆಳ್ಳಿಯ ಆ ಬೆಳ್ಳಿ ರೂಪ ಪದಾರ್ಥದ ಧರ್ಮ, ಆ ಬೆಳ್ಳಿಯ ಪದಾರ್ಥದ ಧರ್ಮ ಅಂದ್ರೇ ಬೆಳ್ಳತ್ವ ಪೂರ್ವವರ್ತಿ ಪದಾರ್ಥ ಮೇ ಪ್ರತೀತ ಹೋವೆ, ಮುಂಭಾಗದಲ್ಲಿರುವ ಸಾದೃಶ್ಯ ಪದಾರ್ಥದಲ್ಲಿ ತೋರುತ್ತದೆ ಅಂತ ಇಷ್ಟು ಮ್ಯಾಲ ಅವರು ರೀತಿ ಹೇಳಿದರು. ಈಗ ಅದು ಮತ್ತೆ ನಿಮ್ಗೆ ವಿಸ್ತಾರವಾಗಿ ಖುಲಾಸೆ ಮಾಡಿ ಹೇಳ್ತಾರೆ ನೋಡಿ. ಜೈಸೆ ಅಂದರೆ ಹೀಗೆ ಆ ಏನು ಮ್ಯಾಲೆ ಹೇಳ್ಯಾರಲ್ಲಿ ಇಲ್ಲಿ ತನಕ ಅದೇ ನಿಮ್ಮ ಮತ್ತೆ ಬಿಡಿಸಿ ಹೇಳ್ತಾರೆ. ಈಗ ಲಕ್ಷ ಕೊಟ್ಟು ಕೇಳ್ರಿ. ಸತ್ಯ ರಜತಕ್ಕೆ ಮ್ಯಾಲೆ ಏನು ಹೇಳಲ್ಲ, 1 2 3 4 ಆಕಳ ಅವುಗಳದು ನಿಮ್ಗೆ ಮತ್ತೆ ಬಿಡಿಸಿ ಹೇಳ್ತಾರೆ, ಮತ್ತು ಬೇರೆ ಏನಿಲ್ಲ. ಜೈಸೆ ಸತ್ಯ ರಜತಕ್ಕೆ ಅನುಭವಜನ್ಯ ಸಂಸ್ಕಾರ ಸಹಿತ ಪುರುಷಕ, ಅನುಭವಜನ್ಯ ಸಂಸ್ಕಾರ ಸಹಿತ ಪುರುಷಕ ರಜತ ಸಾದೃಶ್ಯ ಜ್ಞಾನ, ಸಾದೃಶ್ಯ ಚಾಕ್ ಚಕ್ಕಿ ಸ್ವಭಾವ. ಸಾದೃಶ್ಯ ಅಂದ್ರೆ ಏನು? ಚಾಕ್ ಚಕ್ಕಿ ಅದನ್ನು ಚಮಕಾಸ್ತದೆ, ಇದನ್ನು ಚಮಕಾಸ್ತದೆ. ಬೆಳೆನು ಕಪ್ಪಿ ಚಿಪ್ಪಿನ ದೂರಿನ ನೋಡಿದ್ರೆ ರಜತ ಸಾದೃಶ್ಯ ಶುಕ್ತಿದೊಡನೆ ದೋಷ ಸಹಿತ ನೇತ್ರಕ. ದೋಷ ಅಂದರೆ ಪ್ರಮೇಯ ದೋಷ ಅಂದರೆ ಸಾದೃಶ್ಯ ಎರಡು ಒಂದೇ. ದೋಷ ಸಹಿತ ನೇತ್ರಕ ಸಂಬಂಧ ಆಯಿತು. ಆವಾಗ ಬೆಳ್ಳಿದ ಸ್ಮೃತಿ ಆಗುತ್ತದೆ, ಬೆಳ್ಳಿ ಏನಾಗ್ತದೆ? ಸ್ಮೃತಿ ಆಗುತ್ತದೆ. ತಾಕೆ ಸ್ಮರಣ ಕರೆ ಅದರದು ಸ್ಮೃತಿ ಆಗಿರೋಣದಿಂದ ಎದರದು ಬೆಳ್ಳಿದು ರಜತ್ಕಿ ಸ್ಮೃತಿ ಹೋವೆ, ಬೆಳ್ಳಿ ಸ್ಮೃತಿ ಆಗುತ್ತದೆ. ಆ ಬೆಳ್ಳಿ ಸ್ಮೃತಿ ಆಗಿರೋಣದಿಂದ ಬೆಳ್ಳಿದು ಸ್ಮರಣ ಕರೆ ಸ್ಮರಣ ಮಾಡೋಣದ್ರದಿಂದ ರಜತಕ ರಜತತ್ವ ಧರ್ಮ ಶುಕ್ತಿ ಮೇ ಭಾಷೆ ಹೇ. ಆ ಸ್ಮರಣ ಸ್ಮೃತಿ ಬೆಳ್ಳಿದು
ಮಾಡಿ ಋಣದಿಂದ ಆ ಬೆಳ್ಳಿಯಲ್ಲಿ ಇರುವ ಈಗ ಸದ್ಯ ಅವ ಏನು ಹೇಳ್ತಾನೆ ಅದು ಅಟ್ಟಿಟ್ಕೋಬೇಕು. ಮುಂದೆ ಖಂಡನ ವೇದಾಂತಗಳು ಮಾಡುವಾಗ ಎಲ್ಲಿ ಅವನು ತಪ್ತದ ಗುರ್ತಾಗ್ತವೆ. ಈಗ ಅವ ಏನು ಹೇಳ್ಕತ್ತಾನೆ ಹಂಗೇನೆ ನಾವು ಕೇಳಬೇಕು. ಯಾವ ಕಾಲದಾಗ ನಮ್ಗೆ ಸ್ಮೃತಿ ಆಯಿತು ಸಾದೃಶ್ಯ ಪದಾರ್ಥದ್ದು ಬೆಳ್ಳಿದು ಸ್ಮೃತಿ ಆಗಿರೋಣದಿಂದ ಆ ಬೆಳ್ಳಿದಲ್ಲಿ ಇರುವ ಬೆಳ್ಳತ್ವದು ಮುಂಭಾಗದಲ್ಲಿರುವ ಸಾದೃಶ್ಯ ಪದಾರ್ಥದಲ್ಲಿ ತೋರುತ್ತದೆ. ಈತ ರಜತಕ ರಜತತ್ವ ಧರ್ಮ ಶುಕ್ತಿ ಮೇ ಭಾಷೆ ಹೈ. ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಧರ್ಮ ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಧರ್ಮ ಈ ಶುಕ್ತಿಯಲ್ಲಿ ತೋರ್ಲಕತ್ತೆ. ಅಥವಾ ನೇತ್ರ ಕಾ ಸಂಬಂಧವೇ ರಜತ್ ಬ್ರಹ್ಮ ಮೇ ವಿಲಂಬ ನೈವೇ. ಅಥವಾ ನೇತ್ರದ ಸಂಬಂಧ ಆಯ್ತುಕೊಳ್ಳೆ ಆ ಬೆಳ್ಳಿ ಬ್ರಹ್ಮದಲ್ಲಿ ವಿಳಂಬ ಆಗುವುದಿಲ್ಲ. ನೇತ್ರದ ಸಂಬಂಧ ಇನ್ನು ಹೇಳಿದೆ ಅಂದಲ್ಲ, ಮತ್ತು ಆ ಪ್ರತ್ಯಕ್ಷ ಆಗಬೇಕಲ್ಲ, ಭ್ರಮ ಆಗಬೇಕಲ್ಲ. ಅದು ಆ ಬೆಳ್ಳಿ ಭ್ರಮದಲ್ಲಿ ವಿಳಂಬ ಅಂದ್ರೆ ಟೈಮ್ ಆಗಲ್ಲ. ವಿಳಂಬ ನೈವೇ ಆತೆ ನೇತ್ರ ಸಂಬಂಧ ಅವರ ರಜತಕ್ಕೆ ಪ್ರತ್ಯಕ್ಷ ಬ್ರಹ್ಮಕ್ಕೆ ಅಂತರಾಲ ಮೇ ಅಂದರೆ ಮಧ್ಯಂತರಿ ಎರಡರ ನಡ್ಬರ್ಕ ಮಧ್ಯಂತರಿ. ಅಂತರಾಲ ಅಂದ್ರೆ ಅಂತರಿಲ್ಲ, ಎರಡರ ನಡ್ಬರ್ಕ ಅಂತರಿಲ್ಲ, ಮಧ್ಯದಲ್ಲಿ ನೇತ್ರ ಸಂಬಂಧ ಬೆಳ್ಳಿ ಪ್ರತ್ಯಕ್ಷ ಭ್ರಮ ಮಧ್ಯದಲ್ಲಿ ಬೆಳ್ಳಿ ಸ್ಮೃತಿ ಆಗುವುದಿಲ್ಲ. ಅಂದರೆ ತಾಬಿಡ್ತು ಅಲ್ಲೇ ಬೆಳ್ಳಿ ಸ್ಮೃತಿ ಆಗಬೇಕು ಅಂದರೆ ಆ ಕಾಲದಲ್ಲಿ ಆಗುವುದಿಲ್ಲ. ನೇತ್ರ ಸಂಬಂಧ ಅವರ ರಜತಕ್ಕೆ ಪ್ರತ್ಯಕ್ಷ ಬ್ರಹ್ಮಕ್ಕೆ ಅಂತರಾಲ ಮೇ ಮಧ್ಯಂತರಿ ರಜತಕ್ಕೆ ಸ್ಮೃತಿ ನೈವೇ. ಕಿಂತು ಮತ್ತೇನಾಗ್ತದ ರಜತ ಅನುಭವಕ್ಕೆ ಸಂಸ್ಕಾರ ಉದ್ಭವ ತೋಯ್ಕೆ ಬೆಳ್ಳಿಯ ಸಂಸ್ಕಾರ ಉದ್ಭೂತ ಪ್ರಕಟ ಆಗಿ ಸ್ಮೃತಿಗೆ ವ್ಯವಧಾನ ವಿನ. ಸ್ಮೃತಿ ಅಂದರೆ ವ್ಯವಧಾನ ಅಂದರೆ ಇನ್ನೂ ಆಗಿಲ್ಲ, ಸ್ಮೃತಿ ವ್ಯವಧಾನ ಆಗಲಾರದೆ शीघ्र शुक्ति में रजतत्व धर्म का प्रत्यक्ष होवे ಬೆಳ್ಳತ್ವ ಧರ್ಮದ ಪ್ರತ್ಯಕ್ಷ ಆಗುತ್ತದೆ. ಯಥಾರ್ಥ ಸ್ಮೃತಿ ಸ್ಥಳ ಮೇ ಯಥಾರ್ಥ ಈಗ ಹೆಂಗೆ ನಮಗೆ ಯಥಾರ್ಥ ಸ್ಮೃತಿ ಇದೆಯೋ ಯಥಾರ್ಥ ಸ್ಮೃತಿ ನಮ್ಗೆ ಏನಾಗ್ತದ? ಸ್ಮೃತಿ ಎರಡದಾವ, ಒಂದು ಯಥಾರ್ಥ ಒಂದು ಅಯಥಾರ್ಥ. जैसे पूर्व दृष्ट सादृश्य के ज्ञाते संस्कार का उद्भूत हुए है. ಯಥಾರ್ಥ ಸ್ಥಳದಲ್ಲಿ ಪೂರ್ವ ಅಂದರೆ ಮೊದಲು ನೋಡಲ್ಪಟ್ಟಂಥ ಸಾದೃಶ್ಯ ಜ್ಞಾನದಿಂದ ಸಂಸ್ಕಾರ ಕಾ ಉದ್ಭೂತ ಹೋವೆ. ಮೊದಲು ನೋಡಲ್ಪಟ್ಟಂಥ ಹುಬ್ಬಳ್ಳಿ ಹೋಗಿ ನೋಡಿ ಬಂದೆವು, ಸಿದ್ಧಾರ್ಥ ಮೂರ್ತಿ ನೋಡಿದೆವು, ಮತ್ತು ಇಲ್ಲಿ ಬಂದು ಕೊಳ್ಳೆ ತಾಬಳುತ್ತವ ಆ ಸಂಸ್ಕಾರ ಉದ್ಭವ ಆಗುತ್ತದೆ. ಸಂಬಂಧಿ ಜ್ಞಾನ असले की स्मृति होत नाही. ಸಂಬಂಧ ಜ್ಞಾನ ನಮ್ಮಲ್ಲಿತ್ತು ಅಂದರೆ ನಮಗೆ ಸ್ಮೃತಿ ಆಗಲ್ಲ. संबंधी ज्ञान झाले की स्मृती होते. सादृश्य ज्ञान, ಚಿಂತನ, ಅದೃಷ್ಟ ಇವು ಸಂಸ್ಕಾರ ಉದ್ಭವಕ್ಕೆ 4 ಕಾರಣ ಇದ್ದಾವೆ. ತಿಥಿಲಿಗ ಉದ್ಭೂತ ಹೋಗಿ ತೈಸೆ ಯಾವ ರೀತಿ ಯಥಾರ್ಥ ಸ್ಥಳದಲ್ಲಿ ಹೇಗೆ ಪೂರ್ವ ಮೊದಲು ನೋಡಲ್ಪಟ್ಟಂಥ ಸಾದೃಶ್ಯ ಜ್ಞಾನದಿಂದ ಆ ಸ್ವಾಮಿ ಅಂತೆ ಸ್ವಾಮಿ, ಆ ಮಹಾರಾಜರಂತೆ ಇವರು ಮಹಾರಾಜ, ಪೂರ್ವದೃಷ್ಟ ಸಾದೃಶ್ಯ ಪದಾರ್ಥಕ್ಕೆ ಜ್ಞಾನತೆ ಅವರೇ ಆ ಮಹಾರಾಜರೇ ಹಿಂಗೆ ಕಾಣಿಸ್ತದೆ ನೋಡಿ. ಸಾದೃಶ್ಯ ಜ್ಞಾನತೆ ಸಂಸ್ಕಾರ ಕಾ ಉದ್ಭೂತ ಹೋವೆ, ಸಂಸ್ಕಾರದ ಉದ್ಭೂತ ಆಗುತ್ತದೆ. ಅಲ್ಲ, ವೇಗ, ಭಾವನಾ ಮತ್ತು ಸ್ಥಿತಿಸ್ಥಾಪ ಸಂಸ್ಕಾರ 3 ಪ್ರಕಾರ ತಿಳ್ಕೊತಾರೆ. ಜ್ಞಾನ, ಸಂಸ್ಕಾರ, ಭಾವನಾ ಅಂದರೆ ಸ್ಮೃತಿ ಜ್ಞಾನ ಕಾ ಜನಕ ಹೋವೆ ಮತ್ತು ಯಾವದ ಅನುಭವದಿಂದ ಹುಟ್ಟಿ ಆ ಅನುಭವ ಸ್ಮೃತಿ ಜ್ಞಾನಕ್ಕೆ ಜನಕ ಆಗೋದು ಅದಕ್ಕೆ ಭಾವನಾ ಅನ್ರಿ. ಜ್ಞಾನ ಮೇಘ
ಅನುಭವ ಜ್ಞಾನದಿಂದ ತಾನು ಹುಟ್ಟಿ ಯಾವುದು ಸ್ಮೃತಿ ಜ್ಞಾನಕ್ಕೆ ಜನಕ ಆಗಿರೋದು ಅದಕ್ಕೆ ಭಾವನಾ ಅಂದ್ರಿ. ಭಾವನಾ ಅಂದ್ರೆ ಆ ಕಡೆ ಆ ಭಾವನಕ್ಕೆ ಹೋಗ್ಬೇಡ್ರಿ. ಈಗ ನೀವೇನು ಹೇಳಿದ್ರಿ ಆಗಲೇನು ವಿಚಾರ ಮಾಡಲಾರ್ದೇ ವಸ್ತುಗಳ ಗ್ರಹಣ ಅದು ಭಾವನಾ ಅಲ್ಲ. ಅದು ಸ್ಮೃತಿ ಜ್ಞಾನ ಜೀವ ಪದಾರ್ಥ ಅದು ಭಾವನಾ ಅಲ್ಲ. ಹಾಂ अनुभव ज्ञान करके जन्य होवे जनक होवे ताकू भावना कही वेग भावना स्थिति स्थापन ज्ञान ते संस्कार का उद्भुत हो. तैसे ಅದರಂತೆ ಬ್ರಹ್ಮಸ್ಥಳ में भी ಬ್ರಹ್ಮಸ್ಥಳದಲ್ಲಿ ಆದರೂ ಕೂಡ ಪೂರ್ವದೃಷ್ಟಕ್ಕೆ ಸಾದೃಶ್ಯ ಪದಾರ್ಥ ಸೇ ಬ್ರಹ್ಮಸ್ಥಳದಲ್ಲಿನೂ ಕೂಡ ಹೆಂಗೆ ಯಥಾರ್ಥ ಸ್ಥಳದಲ್ಲೋ ಹಂಗೆ ಬ್ರಹ್ಮಸ್ಥಳದಲ್ಲಿನೂ ಕೂಡ ಪೂರ್ವ ದೃಷ್ಟ ಸಾದೃಶ್ಯ ಪದಾರ್ಥದೊಡನೆ ಇಂದ್ರಿಯಿಕ ಅಂದರೆ ನೇತೇಂದ್ರಿಯಿಕ. ಇಂದ್ರಿಯ ಅಂದರೆ ನೇತ್ರ ಬರ್ತದೆ, पण ನಿಮ್ಮ ತಿಳಿಲ್ಲ ಅಂದ್ರೆ ನೇತ್ರ ಬರ್ಕೋರಿ. ಏನು ಮೇಗ ನೇತ್ರ ಬರ್ಕೋ एकदम ತೆಳಗಿನ ಲೈನ್ ಪದಾರ್ಥ एकदम ಸಾದೃಶ್ಯ ಪದಾರ್ಥ ಸೇ ಅದಲ್ಲ, ಅದರ ಮುಂದೆ ಇಂದ್ರಿಯಿಕ ಅದಲ್ಲ. ಇಂದ್ರಿಯ ಅಂದರೆ ಯಾವ ಇಂದ್ರಿಯ? ನೇತ್ರ ಅಂತ ಬರ್ಕೋಬೇಕು. ಸಂಬಂಧ ಹೋನೇತೆ ಹಿ ಸಂಬಂಧ ಇರೋಣದ್ರಿಂದಲೇ ಸಂಸ್ಕಾರಕ ಉದ್ಬೋಧ ಹೋಯಿಕೆ ಸಂಸ್ಕಾರದ ಉದ್ಬೋಧ ಆಗಿ ಸಂಸ್ಕಾರ ಗೋಚರ ಸಂಸ್ಕಾರನ್ನು ವಿಷೀಕರಿಸುವಂಥ ಧರ್ಮಕ ರಜತತ್ವಕ ಪುರೋವರ್ತಿ ಮೇ ಶುಕ್ತಿ ಮೇ ಭಾನ್ ಅಂದರೆ ಜ್ಞಾನ ಆಗುತ್ತದೆ. ಯಾಕೂ ಅನ್ಯತಾ ಖ್ಯಾತಿ ಕಯೇ ಇದಕ್ಕೇನೇನು ಅನ್ಯತಾ ಖ್ಯಾತಿ ಅನ್ನುತ್ತೇವೆ. अन्यरूपते प्रतीति को अन्यता ख्याति के अन्यरूपते वस्तु की अन्यरूपते प्रतीति को अन्यता ख्याति ಐತೆ ಏನು ಇಲ್ಲಿ ಶುಕ್ತಿ ಆದರೂ ಬೆಳ್ಳತ್ತು ಜ್ಞಾನ ಹೇಳಕತ್ತೆ ನಾವು ಬೆಳ್ಳತ್ತದು ಜ್ಞಾನ ಇದಕ್ಕೆ ಅನ್ಯತಾ ಖ್ಯಾತಿ. ಶುಕ್ತಿ ಪದಾರ್ಥದಲ್ಲಿ ಶುಕ್ತಿತ್ವ ಧರ್ಮ ಹೈ. ಶುಕ್ತಿಯಲ್ಲಿ ಶುಕ್ತಿತ್ವ ಧರ್ಮ ಅದ, ರಜತತ್ವ ನೈ. ಬೆಳ್ಳತ್ವ ಐತೇನಲ್ಲಿ ಶುಕ್ತಿಯಲ್ಲಿ ಶುಕ್ತಿತ್ವ ಅದ, ಶುಕ್ತಿಯಲ್ಲಿ ಶುಕ್ತಿತ್ವ ಅದ, ಬೆಳ್ಳತ್ವ ಇಲ್ಲ. ಅದೇನು ಇಲ್ಲ. ಅನ್ಯರೂಪತೆ ಪ್ರತೀತಿಗೂ ಜ್ಞಾನಕ್ಕೂ ಅನ್ಯತಾ ಖ್ಯಾತಿ ಕೈ. ಮುಂಭಾಗದಲ್ಲಿ ಶುಕ್ತಿ ಅದ, ಶುಕ್ತಿಯಲ್ಲಿ ಶುಕ್ತಿತ್ವ ಅದ, ಶುಕ್ತಿಯಲ್ಲಿ ಬೆಳ್ಳತ್ವ ಇಲ್ಲ. ಅವ್ರ ಶುಕ್ತಿಗೆ ರಜತತ್ವ ರೂಪತೆ ಪ್ರತೀತಿ. ಶುಕ್ತಿನೇ ಬೆಳ್ಳತ್ವ ರೂಪದಿಂದ ಜ್ಞಾನ ಆಗುತ್ತದೆ. ಆದ್ದರಿಂದ ಅನ್ಯರೂಪತೆ ಪ್ರತೀತಿ. ಅನ್ಯರೂಪತೆ ಮ್ಯಾಲೆ ಹೇಳಲ್ಲ. अन्य रूपते अन्य वस्तु की अन्य रूपते ಹಿಂಗೆ ಒಂದು ನೀವು ಸರ್ಟ್ ಸಡ್ಕಾಕ ಮ್ಯಾಲೆ ಎಕ್ದಮ್ ಪೈಲಾ ಲೈನ್ ಅದಲ್ಲ, ಅನ್ಯ ಅಂದ್ರೆ ಅನ್ಯ ರೂಪತೆ ಪ್ರತೀತಿಕು ಅಂತ ಸರಳ ಟೋಟಲ್ ನಿಮ್ಮೆಲ್ಲರಿಗೆ ತಿಳಿತ ಅಂತೇಳಿ ಅವರು ಅಷ್ಟು ಬರ್ದಾರ. ನಾವು ನಮಗೆ ತಿಳ್ಕೊಳ್ಸಲ್ಯಾಕ ಅನ್ಯ ವಸ್ತುಕಿ ಅನ್ಯ ರೂಪತೆ, ಅನ್ಯ ವಸ್ತುಕಿ ಅನ್ಯ ಇಟ್ಟು ಬರ್ಕೊಂಡ್ರಿ ಅಂದ್ರೆ ಮ್ಯಾಲೆ ಏಕ್ದಮ್ ಪೈಲಾ ಲೈನ್ದಾಗ ಅನ್ಯದಲ್ಲ, ಏಕ್ದಮ್ ಕಡೆಗೆ ಏಕ್ದಮ್ ಅನ್ಯ. ಮತ್ತು ಈ ಕಡೆ ರೂಪತಿ ಅದಲ್ಲ ಅಟ್ರದಾಗ ಅನ್ಯದಲ್ಲ, ಅನ್ಯದ್ರ ಮುಂದೆ ಹಂಗೆ ಮುಂದೆ ವಸ್ತುಕಿ ಅನ್ಯ ಇಟ್ಟು ಬರ್ಕೋಬೇಕು. ವಸ್ತುಕಿ ಅನ್ಯ ಬರ್ದಿರಿ ಇಲ್ಲಿ ನೀವು. ಹಾಂ ಅಂದರೆ ಸರಳ ತಿಳಿಲಿಕ್ಕೆ ಅವ್ರು ತಿಳಿತಾರೆ ಅಂತೇಳಿ ಬಿಟ್ಟಾರ. ಅವರು ಎಲ್ಲ ತಿಳ್ಕೊಳ್ಳೋರು ಇದ್ದವ್ರು ಅಂಥೇಳಿ ಅವ್ರು ಬಿಟ್ಟಾರ. ಅದಕ್ಕೆ ನಾವು ತಿಳ್ಕೊಳ್ಳ. ಅನ್ಯ ವಸ್ತುದು ಅನ್ಯ ರೂಪದಿಂದ ಅಂದರೆ ಬೆಳ್ಳತ್ತು ರೂಪದಿಂದ ಜ್ಞಾನ ಅದಕ್ಕೆ ಅನ್ಯತಾ ಖ್ಯಾತಿ. ಶುಕ್ತಿ ಪದಾರ್ಥದಲ್ಲಿ ಶುಕ್ತಿತ್ವ ಧರ್ಮ ಐತಿ, ಬೆಳ್ಳತ್ತು ಇಲ್ಲ. ಆ ಶುಕ್ತಿದು ಬೆಳ್ಳತ್ತು ರೂಪದಿಂದ ಜ್ಞಾನ ಆಗುತ್ತದೆ. ಆದ್ದರಿಂದ ಅನ್ಯ ರೂಪದೇ ಪ್ರತೀತಿ. ಇದಕ್ಕೇನೇನು ಅನ್ಯತಾ ಖ್ಯಾತಿ. ದಿದೀತಿಕಾರ ಶಿರೋಮಣಿ ನವೀನ್ ನೈಯಾಯಿಕ ಜ್ಞಾನಾಧ್ಯಾಸ ವಕ್ತನ ಗಂಗೇಶ್ ಭಟ್ ಉಪಾಧ್ಯಾಯ ಜ್ಞಾನಾಧ್ಯಾಸ
ज्ञानाध्यास आता संस्कृत ಬರ್ಕೋರಿಲ್ಕ ಇದೀಗ ಶಿರೋಮಣಿ ನವೀನ ನ್ಯಾಯಿಕ ಹಾಂ ಮತ್ತು ಈಗ ಹೇಳಲ್ಪಟ್ಟಂಥ ಈಗೇನು ಹೇಳಕತ್ತ ನೀವು ಜ್ಞಾನಾಧ್ಯಾಸ ಗಂಗೇಶ್ ಭಟ್ ಉಪಾಧ್ಯಾಯ ಉದಯಾನೋಚಿತಿಗೆ ಉದಯಚಾರಣ ಅಂತಾರೆ ಹಾಂ ತಿಳಿತೆಗ ಈಗ ಹಾಂ ಅಂದರೆ ಜ್ಞಾನಾಧ್ಯಾಸ ಜ್ಞಾನಾಧ್ಯಾಸ ಹೋಗ್ತಾನಿವ ಜ್ಞಾನಾಧ್ಯಾಸ ಹೇಳಕತ್ತಾನೆ ಇಲ್ಲಿ ಬೆಳೆತ್ತದ ಜ್ಞಾನ ಇರುವುದು ಸುಕ್ತಿನೇ ಸುಕ್ತಿಯಲ್ಲಿ ಸುಕ್ತಿತ್ವ ಅದ ಪರಂತು ಆ ಸುಕ್ತಿಯಲ್ಲಿ ಬೆಳೆತ್ವದ ಜ್ಞಾನ ಹೇಳಕತ್ತಾನೆ ಅದಕ್ಕೆ ಇದು ಅಧ್ಯಾಸದು ಯಾವ ಅಧ್ಯಾಸ ಜ್ಞಾನಾಧ್ಯಾಸ ಅವ ಯಾರು ಅಂದರೆ ಗಂಗೇಶ್ ಭಟ್ ಉಪಾಧ್ಯಾಯ ಹಾಂ ವಿಚಾರ ಸಾಗರ ಉಕ್ತ ವಿಚಾರ ಸಾಗರದಲ್ಲಿ ಹೇಳಲ್ಪಟ್ಟಂಥ ದ್ವಿವಿಧ ಅನ್ಯತಾ ಖ್ಯಾತಿವಾದ ಮೇ ಪ್ರಥಮ ವಿಚಾರ ಸಾಗರದಲ್ಲಿ ಇಬ್ಬರ ಮಂದಿದು ಅನ್ಯತಾ ಖ್ಯಾತಿ ಹೇಳ್ಯಾರಲ್ಲಿ ಪ್ರಥಮ ಪ್ರಾಚೀನ ಮತಕ ಪ್ರಕಾರವರ ಖಂಡನ ಈಗ ನಾವು ಮೊದಲು ಆ ಪ್ರಾಚೀನ ನವೀನ ನ್ಯಾಯಿಕಲ್ಲ ಪ್ರಾಚೀನ ನ್ಯಾಯಿಕದ ಖಂಡನ ಮಾಡ್ತೇವೆ ಹಾಂ और विचार सागर में अन्यता ख्याति के दो भेद लिखे है अन्यता ख्याति ಎರಡು ಪ್ರಕಾರ ಬರ್ಕೊಂಡು ಬಂದಾರ अन्य देश विषय स्थित वस्तु की अन्य देश में प्रतीति ही भ्रांति कೈ ಇವ ಏನು ಹೇಳಕತ್ತಾನ ದುಸರಿಕ ಪ್ರಕಾರ ಅವನ ಮತದಲ್ಲಿ ಏನದ ಅಲ್ಲಿಲ್ಲ ವಿಚಾರ ಸಾಗರದಾಗ ಇದು ಬರ್ಕೊಂಡು ಬಂದಿದ್ದೆವು ನಾವು अन्य देश विषय स्थित वस्तु की अन्य ದೇಶದಲ್ಲಿ ಇದ್ದಂಥ ವಸ್ತುಗಳು अन्य देश में प्रतीति भ्रांति कहे अर्थाध्यास ज्ञानाध्यास ये मानते नहीं अर्थाध्यास ಇಲ್ಲ ಜ್ಞಾನಾಧ್ಯಾಸ ಇಲ್ಲ ಅರ್ಥಾಧ್ಯಾಸನೂ ಇಲ್ಲ ಜ್ಞಾನಾಧ್ಯಾಸ ಇಲ್ಲ ಐತಿ ಹುತ್ತಿನಲ್ಲಿ ಹಾವ ಎಲ್ಲದ ಹುತ್ತಿನಲ್ಲಿ ಐತಿ ಬೆಳ್ಳಿಯಲ್ಲಿ ಐತಿ ಬಜಾರ್ದಾಗ ಐತಿ ಇಲ್ಲಿ ಮುಂಭಾಗದಲ್ಲಿ ತೋರ್ಲಕತ್ತೈತಿ ಬೆಳ್ಳಿ ಬಜಾರ್ದಾಗ ಅದ ಇಲ್ಲಿ ಮುಂಭಾಗದಲ್ಲಿ ತೋರ್ಲಕತ್ತೈತಿ ಹಾವ ಹುತ್ತಿನಲ್ಲಿ ಐತಿ ಇಲ್ಲಿ ತೋರ್ಲಕತ್ತೈತಿ ಅದು ಅರ್ಥ ಇಲ್ಲ ಜ್ಞಾನ ಇಲ್ಲ ಅಲ್ಲಿದೆ ಅನ್ಯಥ ಅಲ್ಲಿತ್ತು ಇಲ್ಲಿ ತೋರ್ಲಕತ್ತೈತಿ ಇದೇ ಅನ್ಯಥ ಆಗಿದೆ ಅದು ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಏನಿಲ್ಲ अन्य देश विषय स्थित वस्तु की अन्य वस्तु की कल्पना अन्यथा ख्याति विचार सागर में अन्यथा ख्याति के दो भेद लिखे दूसरी का प्रकार ये है ಎರಡನೇದೊಂದು ಇದು ಪ್ರಕಾರ जहाँ रजत ब्रह्म होवे ಎಲ್ಲಿ ಬೆಳ್ಳಿ ಬ್ರಹ್ಮ ನಿಮಗೆ ಆಗೋದು ಅಲ್ಲಿ ತಹ ಜ ಅಂದರೆ ತಾದ ಅದಕ್ಕೆ ಜ ಬರ್ಕೊಂಡ್ರೆ ಎಲ್ಲಿ ಬೆಳ್ಳಿ ಬ್ರಹ್ಮ ಆಗೋದು ತಹ ಅಲ್ಲಿ ಕಾಂತ ಹೆಣ್ಮಗಳು ಹಾಂ ಕರಾಧಿಕನಮೆ ಕರಾಧಿಕ ಅಂದರೆ ಕೈಯಲ್ಲಿ ಮತ್ತೆ ಎಲ್ಲಿ ತಗೋರಿ ಕಿವ್ಯಾಗ ಕರಾಧಿಕನಮೆ ಅಂದರೆ ಕಿವ್ಯಾಗ ಎಲ್ಲ ಕಡೆ ತಗೋರಿ ಅಂತ ಹಾಂ ಬರೀ ಕೈಯಾಗೆ ಇದ್ದಿಲ್ಲ ಕರಾಧಿಕನಮೆ ಸ್ಥಿತ ಇದ್ದಂಥ ರಜತ್ ಸೆ ನೇತ್ರ ಕಾ ಸಂಬಂಧ ಹೋಯ್ಕೆ ಎಲ್ಲಿ ಬೆಳ್ಳಿ ಬ್ರಹ್ಮ ಆಗುವುದೋ ಅಲ್ಲಿ ಹೆಣ್ಮಗಳ ಕೈ ಮೊದಲಾದವುಗಳಲ್ಲಿ ಇದ್ದಂಥ ಬೆಳ್ಳಿದೊಡನೆ ನೇತ್ರದ ಸಂಬಂಧ ಆಗಿದೆ ಎಲ್ಲಿ ಬೆಳ್ಳಿ ಬ್ರಹ್ಮ ಆಗುವುದೋ ಅಲ್ಲಿ ಆ ಹೆಣ್ಮಗಳ ಕೈ ಮೊದಲಾದವುಗಳಲ್ಲಿ ನೇತ್ರದು ಅಂದರೆ ಹೆಣ್ಮಗಳ ಕೈಯಲ್ಲಿನೇ ಬೆಳ್ಳಿ ಹಾಕೊಂಡಳಕ್ಕೆ ಬೆಳ್ಳಿ ಕೈಯಾಗ ಬೆಳ್ಳಿ ಬ್ಯಾಂಗಡಿ ಇದು ಹ್ಯಾಂಡಲ್ ದೊಡ್ಡ ಪಾಟ್ಲಿ ಬೆಳ್ಳಿವು ಹಾಕೊಂಡಳು ಇದ್ದಂಥ ಬೆಳ್ಳಿಯದೊಡನೆ ನೇತ್ರದ ಸಂಬಂಧ ಆಗಿ ತಾಕ ಪ್ರತ್ಯಕ್ಷ ಹೋವೆ ಅದರದ ನಿಮ್ಗೆ ಮೊದಲ ಪ್ರತ್ಯಕ್ಷ ಆಗುತ್ತದೆ ಯಾತೆ ಕಾಂತಾಕರ್ಮೆ ಅಂದರೆ ಹೆಣ್ಮಗಳಲ್ಲಿ ವ ಹಟ್ ಮೇ ಅಂದರೆ ಬಜಾರ್ ಮೇ ಹಟ್ ಮೇ ಅಂದರೆ ಬಜಾರ್ ಹಾಂ ಬಜಾರ್ ಅಂತ ಬರೀರಿ ಮೇಘ ಬಜಾರ್ ಮೇ ಸ್ಥಿತ ರಜತಕಿ ಇದ್ದಂಥ ಬೆಳ್ಳಿದು ಪೂರ್ವವರ್ತಿ ದೇಶ ಮೇ ಪ್ರತೀತಿ ಅನ್ಯತಾ ಖ್ಯಾತಿ ಹೈ ಮುಂಭಾಗದಲ್ಲಿರುವ ದೇಶದಲ್ಲಿ ತೋರುವಿಕೆಯೇ ಅನ್ಯತಾ ಪ್ರಾಚೀನ ಮತ ಇದೆ ಪ್ರಾಚೀನ ನ್ಯಾಯ ಮತ ಇದು ಏನು ಸರಳದ ಒಂದು ಬಜಾರ್ದಾಗ ಇರುವ ಬೆಳ್ಳಿದೊಡನೆ ಯಾವಾಗ ನೇತ್ರ ಸಂಬಂಧ ಆಯಿತು ಅವಾಗ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ಬೆಳ್ಳಿ ಜ್ಞಾನ ಆಗ್ತದ ಅಲ್ಲಿದೆ ಇಲ್ಲಿ ತೋರ್ಲಕತ್ತದ
स्थित रजत की पूर्ववर्ती देश में प्रतीति अंदर ज्ञान अन्यथा ख्याति है. या मत में ಇವನು ಪ್ರಾಚೀನ ಮತದಲ್ಲಿ धर्म रजतत्व धर्मी रजत अंश में तो रजत का ज्ञान यथार्थ है, भ्रांति नहीं, यथार्थ है. ಬೆಳ್ಳತ್ವದ ಧರ್ಮದ ಯಥಾರ್ಥ ಇರುತ್ತದೆ. ಪರಂತು ಮತ್ತೇನದ ಕೇವಲ ದೇಶ ಅಂಶ ಮೇ ಅನ್ಯತಾ ಜ್ಞಾನ है. ಕೇವಲ ಬರ್ಕಂದ್ರೆ ಕೇವಲ ಮತ್ತೇನದ ಕೇವಲ ದೇಶ ಅಂಶ ಮೇ ಅನ್ಯತಾ ಜ್ಞಾನ है. ಅಲ್ಲಿದ್ದುದೇ ಇಲ್ಲಿ ತೋರ್ಗತ್ತದ ದೇಶ ಅಂಶ ಮೇ ಅನ್ಯತಾ ಜ್ಞಾನ है. ಅದಕ್ಕೆ ಯದ್ಯಪಿ ಕಾರ್ಯಾನಂತರ ಆ ಬಜಾರ್ದಾಗ ಇದ್ದುವ ಬೆಳ್ಳಿದೊಡನೆ ನೇತ್ರ ಸಂಬಂಧ ಆಗಿ ಇಲ್ಲಿ ತೋರ್ತು. ಯದ್ಯಪಿ ಅಂತನ ಹಟ್ಟಾದಿ ಕನಕ ರಜತ ವ್ಯವಿತ ಹೈ. ಬೆಳ್ಳಿ ಬಜಾರ್ದಾಗ ದೂರದ, ವ್ಯವಿತ ಅಂದ್ರೆ ದೂರ, ಬಜಾರ್ದಾಗ ಬೆಳ್ಳಿ ಹೌದಿಲ್ಲ. ಹೆಣ್ಮಗಳು ಎಲ್ಲರ್ಕ ದೂರದಳ ಹೌದಿಲ್ಲ, ದೂರದಳ ಬಜಾರ್ ದೂರಗದ. ಹಟ್ಟಾದಿ ಕನಕ ರಜತ್ ವ್ಯವಿತ ವ್ಯವಿತ ಅಂದ್ರೆ ದೂರ. व्यवधान वाले को व्यवित कहे. तासे नेत्र का संबंध संभवे नहीं. ಈಗ ಇಲ್ಲಿ ಮುಂಬೈದಲ್ಲಿ ನಿಂತ ನೀವು ಆ ಶುಕ್ತಿಯಲ್ಲಿ ಆ ಬಜಾರ್ದಾಗ ಬೆಳ್ಳಿದೊಡನೆ ನೇತ್ರ ಸಂಬಂಧ ಆಗ್ತದೇನೋ, ನೇತ್ರ ಸಂಬಂಧ ಆಗ್ತನೋ ಅಲ್ಲಿ ಅದು ಬೆಳ್ಳಿ ಬಜಾರ್ದಾಗ, ಆ ಬಜಾರ್ದಾಗ ಬೆಳ್ಳಿದೊಡನೆ ನೇತ್ರ ಸಂಬಂಧ ಯದ್ಯಪಿ ಪೂರ್ವಕ್ಷಂಕ ಸಂಬಂಧ ಆಗುವುದೇ ಇಲ್ಲ. ಆದರೂ ಅವ ಏನಂತಾನ प्राचीन संबंध ಹೇಳಬೇಕಲ್ಲ. दोष सहित नेत्र का व्यवित रजत से संबंध हो के ज्ञान होवे है. ये दोष का महात्मा है. महात्म्य दोषದ अद्भुत महात्मा प्रसिद्ध महिमे ಏನು ದೋಷ ಸಹಿತ ನೇತ್ರದು ವ್ಯವಹಿತ ದೂರ ಇದ್ದಂಥ ಬೆಳ್ಳಿದೊಡನೆ ಸಂಬಂಧ ಆಗಿ ಜ್ಞಾನ ಆಗ್ತದೆ. ಅಲ್ಲಿ ಬೆಳ್ಳಿ ಇದ್ರೂ ಕೂಡ ದೋಷದ ಬಲದಿಂದ ದೂರ ಇದ್ದಂಥ ಬೆಳ್ಳಿದೊಡನೆ ನೇತ್ರ ಸಂಬಂಧ ಆಗಿ ಜ್ಞಾನ ಆಗುತ್ತೆ. ಇದು ದೋಷದ ಮಹಾತ್ಮ್ಯ. अविद्या का ऐसा अद्भुत महात्मा, अविद्या का ऐसा अद्भुत महात्मा है. महात्म्य महात्माला महात्म्य हाँ महात्म्य हाँ इस रीति की ಅಂದರೆ ಇವನು ಈ ರೀತಿಯಿಂದ. ಆದರೆ ನಂತರ ಈ अन्यथा यद्यपि अन्यथा ख्याति वर्तमान नवीन न्याय ग्रंथन में उपलब्ध नहीं. ಈ ಸದ್ಯ ನಿಮ್ಮ ಈಗೇನು ಹೇಳಕತ್ತೀರಿ ಇದು ಮತ ಅನ್ಯತಾ ಖ್ಯಾತಿ ವರ್ತಮಾನ ಅಂದರೆ ಸದ್ಯದಲ್ಲಿ ನವೀನ ನ್ಯಾಯ ಗ್ರಂಥಗಳಲ್ಲಿ ಉಪಲಬ್ಧಿ ಇಲ್ಲ ಅಲ್ಲಿದು. तथापि इस प्रकार का अन्यथा ख्याति का खंडन मात्र अनेक न्याय ग्रंथन में है. उपलब्ध ಇರಲಿಲ್ಲ ಅಂದರೂ ಕೂಡ ಅನ್ಯತಾ ಖ್ಯಾತಿದು ಮತದ ಖಂಡನ ಮಾತ್ರ ಅನೇಕ ನ್ಯಾಯಿಕರ ಗ್ರಂಥಗಳಲ್ಲಿ ಇವ್ರದ್ದು ಖಂಡನ ಮಾಡಿದ್ದಾರೆ. ತೀರ್ಥ ಸರಳದು ಬಿಡೋದು. ಈಗ ಪ್ರಾಚೀನ ಏ ದೋಷ ದೇಹ, ಆ ಪ್ರಾಚೀನದಲ್ಲಿ ಮತ್ತು ದೋಷ ಹೇಳ್ತಾರೆ. जो देशांतर में स्थित रजत से नेत्र का संबंध होवे तो ಒಂದು ವೇಳೆ ದೇಶಾಂತರದಲ್ಲಿ ಇದ್ದಂಥ ಬೆಳ್ಳಿಯದೊಡನೆ ನೇತ್ರ ಸಂಬಂಧ ಆಗಿದ್ದಾದರೆ ತತ್ವಾನುಸಂಧಾನ ಅದು ಹಾಂ ಅದು ತತ್ವಾನುಸಂಧಾನ ಇಲ್ಲಿದಲ್ಲ. 50 ಹಾಂ ಟಿಪ್ಪಣಿ ವಿಚಾರ ಸಾಗರ ಅದು ವಿಚಾರ ಸಾಗರ ಟಿಪ್ಪಣಿ ಒಳಗೆ ಬಂದದ ಅಂತ ಯಾರಿಂದು. अन्य देश विषय स्थित वस्तु की अन्य देश में प्रतीति भ्रांति कहे अर्थ व ज्ञान जैसे मानते नहीं ಅಂತ ವಿಚಾರ ಸಾಗರ ಟಿಪ್ಪಣಿ ಒಳಗೆ ಇಷ್ಟು ಬರ್ಕೊಂಡು ಬಂದಾರ. ಹಾಂ ಏನು ಹೇಳ್ಕೊತ ಹಾಂ जो ಪ್ರಾಚೀನ ಮೇಲೆ ದೋಷ ಯಾಮೇ ದೋಷ ಈ ಪ್ರಾಚೀನ ಹೇಳ್ದ ಮ್ಯಾಲೆ ಹೇಳ್ದಲ್ಲ ಅವ್ನು ಮತ ಅವನಲ್ಲಿ ದೋಷ ಬರ್ತದೆ. ಅವ ಏನು ರೀತಿ ಹೇಳ್ಯದ ಹಿಂಗೆ ಹೇಳಿದರೆ ಅವನ ಮತದಲ್ಲಿ ಈ ದೋಷ ಬರ್ತಾವೆ. ಯಾವ ದೋಷ? जो देशांतर में स्थित रजत से नेत्र का संबंध होवे तो ಆಗಿದ್ದಾದರೆ
ದೇಶಾಂತರದಲ್ಲಿ ಬಜಾರ್ದಾಗಿದ್ದಂಥ ಬೆಳ್ಳಿದೊಡನೆ ನೇತ್ರದ ಸಂಬಂಧ ಆಗಿದ್ದಾದರೆ हट्ट में रजत के सन्नीत धरे अन्य पदार्थ का प्रत्यक्ष भी हुआ चाहिए. ಬಜಾರ್ದಾಗಿರುವ ಬೆಳ್ಳಿ ಸನ್ನಿಹಿತ, ಈಗ ಬೆಳ್ಳಿ ಮತ್ತೆ ಅನ್ಯ ಇಟ್ಟಿರ್ತಾರಲ್ಲ ಸಾಮಾನುಗಳಾಗಲಿ ಅಂದರೆ ಮತ್ತು ಬಂಗಾರ ಗ್ವಾಡಿ ಗ್ವಾಡಿಗಿಂತಲೂ ಈ ಬೆಳ್ಳಿಯನ್ನು ಇಟ್ಟಾರಲ್ಲ ಇಲ್ಲಿ ಬಜಾರ್ದಾಗ ಹಿಂಗೆ ಟೇಬಲ್ ಮೇಲೆ ಆಗಲಿ ಕಾಚಿನ ಇದ್ರಾಗ ಮತ್ತೆ ಏನೇನು ಸಾಮಾನು ಇಟ್ಟಿರ್ತಾರೆ, ಬರೀ ಬೆಳ್ಳಿನ ಮತ್ತೆ ಏನು ಇಟ್ಟಿರ್ತಾರೆ, ಆ ಬೆಳ್ಳಿದೂ ಕೂಡ ಬೆಳ್ಳಿದೂ ಕೂಡ ಗ್ವಾಡಿ ಇವು ಅಂದ್ರೆ ಆ ಹುತ್ತೆ ಅಂದರೆ ಏನು ಹೇಳ್ಕೊಂಡಿದ್ದ सन्निहित स्वरूप से भिन्न हुए और संबंध हुए. अन्य पदार्थ का प्रत्यक्ष भी हुआ चाहिए. अन्य ಪದಾರ್ಥದೂ ಕೂಡ ಅಂದ್ರೆ ಆ ಬಜಾರ್ದಾಗಿರುವ ಬೆಳ್ಳಿಯನ್ನು ಇಟ್ಟಾರಲ್ರಿ ದುಕಾನ್ದಾಗ, ಆ ಬೆಳ್ಳಿ ಬಳಿ ಮತ್ತು ಏನೇನೇನೇನು ಸಾಮಾನು ಇಟ್ಟಿರ್ತಾರಲ್ಲ ಅವಕ್ಕೂ ಪ್ರತ್ಯಕ್ಷ ಆಗಬೇಕು. ಕಾಂತಾಕರಸ್ಥ ರಜತ್ ಕಾ ಪ್ರತ್ಯಕ್ಷ ಹೋವೆ. ಆ ಹೆಣ್ಮಗಳ ಕೈದೂ ಕೂಡ ಪ್ರತ್ಯಕ್ಷ ಆಗಬೇಕು. ಬರೀ ಬೆಳ್ಳಿದೆ ಪ್ರತ್ಯಕ್ಷ, ಕೈದು ಕೈ ಒಳಗೆ ಬೆಳ್ಳಿ ಹಾಕೊಂಡಾಳ, ಏನು ಹಿಂಗೆ ಮುಚ್ಕೊಂಡು ಇಟ್ಕೊಂಡಾಳ ಇಲ್ಲ, ಹಾಕೊಂಡ್ರೆ ತೋರ್ಸಲ್ಕತ್ತಾಳೆ ಹಿಂಗೆ ಎಲ್ಲರಿಗೆ, ಹಿಂಗೆ ಅದು ಕೈಯಾಗ ಹಾಕೊಂಡ ದಾಂಡ್ಗ, ಹೌದಲ್ಲ. ಮತ್ತು ಯಾವ ರೀತಿ ಹೆಣ್ಮಗಳ ಕೈಯಲ್ಲಿರುವ ಬೆಳ್ಳಿದೊಡನೆ ನಿನ್ನ ನೇತ್ರ ಸಂಬಂಧ ಹೇಳ್ತಿ ಅಂದಮೇಲೆ ಮತ್ತು ಕೈದು ಪ್ರತ್ಯಕ್ಷ ಆಗಬೇಕಲ್ಲ, ಕೈದು ಪ್ರತ್ಯಕ್ಷ ಆಗಬೇಕು. ಹಾಂ, ಕಾಂತಾಕರಸ್ಥ रजत का प्रत्यक्ष होवे तब कांता के कर का भी ಹೆಂಗೆ ಬೆಳ್ಳಿದು ಹಂಗೆ ಕೈದೂ ಕೂಡ ಪ್ರತ್ಯಕ್ಷ ಆಗಬೇಕಾಗಿತ್ತು. ಅವ್ರ ಜೋ ಅಶೇಕ ಹೇ, ಈಗ ಅವ ಪ್ರಾಚೀನ ಹೇಳ್ತಾನೆ, ಅವ್ರ ಜೋ ಅಶೇಕ ಅಂದರೆ ಪ್ರಾಚೀನ ಮೇಲೆ ನವೀನರು ದೋಷ ಕೊಟ್ಟರು. ಈಗ ಜೋ ಅಶೇಕ ಅಂದರೆ ಪ್ರಾಚೀನ ಅವರಿಗೆ ಸಮಾಧಾನ ಹೇಳ್ತಾನೆ ತಿಳ್ಕೊಬೇಕು. ಹಾಂ, ಅವ್ರ ಜೋ ಅಶೇಕ ಅದಲ್ಲ ಮೇಗ ಅಲ್ಲಿ ಪ್ರಾಚೀನ ಅಂತ ಬರ್ಕೋ, ಮತ್ತು ಅವರೇ ಯಾವ ದೋಷ ಮತ್ತು ಹೇಳ್ತಾರತಿಲ್ಲ ಪ್ರಾಚೀನರಿಗೆ ಅದಕ್ಕೆ ಸಮಾಧಾನ ಹೇಳ್ತಾನೆ. ಈಗ ಅವ ಅನ್ಯತಾ ಖ್ಯಾತಿ ಕಿ ಕೇವಲ ಇಂದ್ರಿಯ ಉತ್ಪತ್ತಿ ನೈ ಹೋವೆ. ಇಂದ್ರಿಯದಿಂದ ಕೇವಲ ಅಲ್ಲಿ ತೋರಬೇಕಾಗಿತ್ತಲ್ಲ ಅಂತಂದಾಗ ಇಂದ್ರಿಯದಿಂದಲೇ ಕೇವಲ ಪ್ರತ್ಯಕ್ಷ ಆಗೋದಿಲ್ಲ. ಅನ್ಯತಾ ಖ್ಯಾತಿ ಕಿ ಅನ್ಯಥಾ ಅಲ್ಲಿದೆ ಇಲ್ಲಿ ತೋರ್ತದೆ, ಅದು ಕೇವಲ ಇಂದ್ರಿಯದಿಂದನೇ ಉತ್ಪತ್ತಿ ಆಗುವುದಿಲ್ಲ. ಮತ್ತು ಅವನು ಪೂರ್ವ ಅನುಭವ ಜನಿತ, ಪೂರ್ವ ಅನುಭವ ಮಾಡಲ್ಪಟ್ಟಂಥ ವಸ್ತುಗಳು, ಅನುಭವ ಜನಿತ ಹುಟ್ಟಲ್ಪಟ್ಟಂಥ ಸಂಸ್ಕಾರ ಸಹಿತ ಅನುಭವ ಮಾಡಲ್ಪಟ್ಟಂಥ ವಸ್ತುಗಳು ಮತ್ತು ಅವನ ಸಂಸ್ಕಾರ ಸಹಿತ ಸದೋಷ ನೇತ್ರಸೆ, ದೋಷ ಸಹಿತ ನೇತ್ರದಿಂದ अन्यथा ಖ್ಯಾತಿ ಜ್ಞಾನ ಉಪಜೆ ಹೈ. ಅನ್ಯಥಾ ಖ್ಯಾತಿ ಜ್ಞಾನ ಹುಟ್ಟುತ್ತದೆ. ಯಾತೆ ತ್ರಿತಲಿಂಗಿದು ಪೂರ್ವಾನುಭವಜನಿ ಸಂಸ್ಕಾರ ಸಹಿತ ಸದೋಷ ನೇತ್ರಸೆ ಅನ್ಯಥಾ ಖ್ಯಾತಿ ಜ್ಞಾನ ಉಪಜೆ. ಕೇವಲ ಇಂದ್ರಿಯದಿಂದಿಲ್ಲ, ಕಿಂತು ಪೂರ್ವ ಅನುಭವ ಮಾಡಲ್ಪಟ್ಟಂಥ ಪೂರ್ವ ಅನುಭವ ಬೇಕಂತ ಹೇಳ ನೋಡ ಮೊದಲೇ ಮ್ಯಾಲ. ಪೂರ್ವ ಅನುಭವಜನಿತ ಮತ್ತು ಸಂಸ್ಕಾರ ಸಹಿತ ದೋಷ ಸಹಿತ ನೇತ್ರದಿಂದ ಅನ್ಯಥಾ ಖ್ಯಾತಿ ಜ್ಞಾನ ಉಪಜೆ ಯಾತೆ. ಈಗ ವಿಚಾರ ಸಾಗರದಲ್ಲಿ ಬಕ್ಕುಳು ಕೊಟ್ಟರೆ ಒಂದು ಹಿಂದಿನ ವಿಚಾರ ಸಾಗರದಲ್ಲಿ नेत्र से रजत का ही ज्ञान होवे. उद्भूत संस्कार नेत्र का सहकारी है. उद्भूत संस्कार ಅದು ನೇತ್ರಕ್ಕೆ ಸಹಕಾರಿ ಕಾರಣ ಇರುತ್ತದೆ. रजत गोचर संस्कार सहित नेत्र से रजत का ही ज्ञान होवे. ಉದ್ಭೂತ ಸಂಸ್ಕಾರ ನೇತ್ರಕ್ಕೆ ಸಹಕಾರಿ ಅದ, ಆದರೂ ಬೆಳ್ಳಿಯನ್ನು ವಿಷೀಕರಿಸುವಂಥ ಸಂಸ್ಕಾರ ಸಹಿತ ನೇತ್ರದಿಂದಲೇ ಬೆಳ್ಳಿದೇ ಜ್ಞಾನ ಆಗ್ತದೆ. ಅವನಿಗೆ ಬೆಳ್ಳಿದ ಸಂಸ್ಕಾರ ಇರೋಣದಿಂದ ಆ ದೋಷದಿಂದ ಅಲ್ಲಿ ಏನು ತೋರ್ತದೆ ಹೇಳಿದ್ರೆ ಒಳಗೆ ದೋಷ ಸಹಿತ ಮತ್ತು ಸಂಸ್ಕಾರ ಬೇಕು. ಆ ಬೆಳ್ಳಿದೇ ಸಂಸ್ಕಾರ ಇರೋಣದಿಂದ ಬೇರೆ ಪದಾರ್ಥಗಳು ಇದ್ರೂ ಕೂಡ ಬೇರೆ ಪದಾರ್ಥ ಜ್ಞಾನ ಇಲ್ಲ. ಅವನ ಅಂತಕಣದಾಗ ಬೆಳ್ಳಿ ಸಂಸ್ಕಾರ ಇರೋಣದಿಂದ ಆ ಬೆಳ್ಳಿದೇ ಜ್ಞಾನ ಇತ್ತು ಅಂತ ಹೇಳ್ತಾನೆ. ರಜತ್ ಗೋಚರ ಸಂಸ್ಕಾರ ಸಹಿತ ನೇತ್ರ से रजत का ही ज्ञान होवे. अन्य पदार्थ गोचर संस्कार तो है, ಬೇರೆ ಸಂಸ್ಕಾರಗಳೇನು ಅದಾವ ಸಾದೃಶ್ಯ ಜ್ಞಾನ, ಪರಂತು ಉದ್ಭೂತ ನೈ. ಈಗ ಸಂಸ್ಕಾರ ಉದ್ಭೂತ ಆಗ್ಲಿಕ್ಕೆ ಸಾದೃಶ್ಯ ಪದಾರ್ಥ ಬೇಕು. ಸಾದೃಶ್ಯ
ಮತ್ತೀಗ ಬೇರೆ ಸಂಸ್ಕಾರ ಪದಾರ್ಥಗಳು ಅದಾವ पण सध्या आ पदार्थ सादृश्य इल्लीग अद्भुत उद्भूत नहीं आते अन्य वस्तु का ज्ञान होवे नहीं ಬೇರೆ ವಸ್ತುಗಳ ಜ್ಞಾನ ಯಾಕೆ ಆಗಲಿಲ್ಲ ಅಂದರೆ ಅನ್ಯ ವಸ್ತುಗಳ ಜ್ಞಾನ ಯಾಕೆ ಆಗಲಿಲ್ಲ ಅಂದರೆ ಗೊತ್ತಾಯ್ತಲ್ಲ ಆ ಸಾದೃಶ್ಯ ಪದಾರ್ಥದೇ ಜ್ಞಾನ ಆಗ್ತದೆ ಸಂಸ್ಕಾರದಿಂದ ಸಂಸ್ಕಾರಕ್ಕೆ ಉದ್ಭುತತಾ ಉದ್ಭುತ ಕಾರ್ಯ ಅನ್ವಯ ಸಂಸ್ಕಾರದ ಉದ್ಭುತ ಅಂದ್ರೆ ಪ್ರಕಟ ಉದ್ಭುತ ಅಪ್ರಕಟ ಅದು ನೀವು ಕಾರ್ಯದಲ್ಲಿ ಅನುಮಾನ ಮಾಡಿರಿ ಕಾರ್ಯದಲ್ಲಿ ನೀವು ಅನುಮಾನ ಮಾಡಿರಿ ऐतिल याते कार्य में अनुमेय है दूर निंतದ ಗಿಡ ಮಂಡಿ ಗಿಡದ ದೂರ ಕಳ್ಳ ದೂರ ನೋಡ್ದಾನ ಏನೋ ಕಳ್ಳ ಕಾಣಿಸ್ತು ಒಂದು ವೇಳೆಗೆ ಅದ್ರ ಮೇಲೆ ಯಾರೋ ಅಂದರು ಒಂದು ಶೀರಿ ತುಪ್ಪದ ಒಕಾಟ ಹೋಗಿ ತಿಳ್ಕೊ ಮಂಡಿ ಗಿಡದಲ್ಲಿ ಕಳ್ಳನ ಭ್ರಾಂತಿ ಆಗ್ತದಿಲ್ಲ ಕಳ್ಳನ ಭ್ರಾಂತಿ ಆ ದೂರ ಇವ ಮನುಷ್ಯ ಹೊಂಟಿದ ಹೋಳಿಗೆ ಒಂದು ಹೋತೋತೆ ಯಾರ್ಯಾರು ಒಂದು ಅದ್ರ ಮ್ಯಾಲೆ ಒಂದು ಸಿರಿ ಪಡಿಕೆ ಒಕ್ಕಟ್ಟ ಅಂತ ತಿಳಿಸಿ ಅರ್ಧ ಇವನಿಗೆ ಹೆಣ್ಮಗಳು ಇಲ್ಲಿ ಯಾಕೆ ನಿಂತಾಳ ಇವನಿಗೆ ಹೆಣ್ಮಗಳದೇ ಸಂಸ್ಕಾರ ನೋಡು ಇಟ್ಟು ರಾತ್ರಿ ಇಲ್ಲಿ ಯಾಕೆ ನಿಂತಾಳ ಇವಾಗ ಕಳ್ತನ ಮಾಡೋನಿಗೆ ಕಳ್ತನ ಭ್ರಾಂತಿ ಕಳ್ಳ ಪನ್ ಇವ ಆ ಸೀರೆದ ಸಾದೃಶ್ಯ ನೋಡಿ ಕಳ್ಳನ ಭ್ರಾಂತಿ ಆಗಲಿಲ್ಲ ಹೆಣ್ಮಗಳ ಭ್ರಾಂತಿ ಆಯಿತು ಯಾಕೆ ಸಂಸ್ಕಾರ ಹೆಣ್ಮಗಳದೇ ಅದು ಬರೀ ಚಲೋ ಆಯ್ತಂದವ ಅಂದರೆ ಸಂಸ್ಕಾರ ಯಾವ ರೀತಿ ಇರ್ತಾವ ಅದೇ ರೀತಿಯಾಗಿ ನಮ್ಮ ಪ್ರಕಟ ಆಗ್ತಾವೆ ಈಗ ಸದ್ಯ ಏನು ಆ ಬೆಳ್ಳಿದೀಗಿಲ್ಲಿ ಬೇರೆ ಪದಾರ್ಥಗಳು ಸಂಸ್ಕಾರ ಅದಾವ್ರಿ पण ಈಗ ಸಾದೃಶ್ಯ ಇಲ್ಲಿಗಿಲ್ಲಿ ತೀತಿನ कार्य में अनुमेय है याते उक्त दोष नहीं उक्त दोष ಅಂದ್ರೆ अन्य पदार्थದು ಪ್ರತ್ಯಕ್ಷ ಆಗಬೇಕಾಗಿತ್ತು ಅಂತ ಏನು ಹೇಳಿದ್ರ ಸನ್ನಿಹಿತದರೆ अन्य पदार्थ का प्रत्यक्ष हुआ चाहिए ಆಗಬೇಕಾಗಿತ್ತು ಆ ದೋಷ ನನ್ನ ಮೇಲೆ ಬರಲ್ಲ ಆದರೂ ತಥಾಪಿ ಎಷ್ಟಾಗಿದೆ ಟೈಮ್ ಅಪ್ಪ ಹೋದ್ರೆ ಭಾಳ ಟೈಮ್ ಇರ್ತದೆ ಅಂದ್ರೆ ಅಲ್ಲಿ ಮತ್ತೆ ನಾವು ಹೋಗ್ಕೊಂಡಿರ್ಬೇಕು ಏನು ಮಾಡೋಣ ಅದು ನಡ್ಸೋದೇ ಆ ಕಡೆ ಹೋಗ್ಬಿಡ ಅಲ್ಲಿ ಟೈಮಿಂಗ್ ಹೆಂಗೆ ಅಲ್ಲ ಇದು ನಡ್ಸಂದ್ರೆ ಸವಾಟ ಆಗ್ತದೆ ಶೋಭನೆ ಹಾಂ ನೋಡಿರಿ ಈಗ ನವೀನ ನ್ಯಾಯಿಕ ಅಂತಾರೆ ನೋಡಿರಿ ನವೀನ ಅದ್ರ ಮ್ಯಾಲೆ कार्य में अनुमेय तथापि नवीन न्यायिक अंतನ ज्ञान सुक्ति में रजत भ्रम ಈಗ ನವೀನ ನ್ಯಾಯಕರು ಯಾವ ಕಾಲದಾಗ ಸುಕ್ತಿಯಲ್ಲಿ ಬೆಳೆ ಭ್ರಮ ಆಗುವುದು ಆ ಕಾಲದಲ್ಲಿ ತಾ सुक्ति के समान आरोपित रजत का परिमाण प्रतीत होवे सुक्ति के समान आरोपित रजत का परिमाण होवे है ಅಂದರೆ ಏನು ಶುಕ್ತಿ ಶಿಂಪಿ ಇರ್ತಾವಲ್ಲ ಸಣ್ಣ ಇರ್ತಾವ ದೊಡ್ಡ ಇರ್ತಾವ ಶಿಂಪಿ ಸಣ್ಣದಿತ್ತು ಬೆಳೆನೂ ಸಣ್ಣದೇ ತೋರಬೇಕು ಶಿಂಪಿ ದೊಡ್ಡದಿತ್ತು ಬೆಳೆನೂ ದೊಡ್ಡದು ಅಂದರೆ ಶಿಂಪಿ ಎಟ್ಟದ ಅಟ್ಟೆ ಹೆಂಗೆ ರೀತಿ ಹಗ್ಗ ಇಷ್ಟು 2 ಫೂಟ್ ಹಗ್ಗ 2 ಫೂಟ್ ಹಾವ 4 ಫೂಟ್ ಹಗ್ಗ ಏನದ ಅಲ್ಲಿ ಬಿದ್ದದಲ್ಲ ಅದು 2 ಫೂಟೇ ಅದ पण ಹಾವ 4 ಫೂಟ್ ಬರಲಿಲ್ಲ ಹಾಂ ಅಂದರೆ ಹಗ್ಗ ಎಟ್ಟದ ಅಟ್ಟೆ ಹಾವು ತೋರ್ತದೆ ಹಗ್ಗ ಅಲ್ಲಿ ಎಟ್ಟು ಬಿದ್ದದ ನೋಡಿ 2 ಫೂಟ ಅಟ್ಟೆ ಹಾವು ತೋರ್ತದೆ ಹಗ್ಗ 2 ಫೂಟ ಹಾವ 3 ಫೂಟ್ ಹಿಂಗೆ ತೋರಲ್ಲ ಹಿಂಗೆ ನೇಮಿಲ್ಲ ಇತಿಲ್ಲ ಅಂದರೆ ಲಘು ಶುಕ್ತಿ ಮೇ ಅಂದರೆ ಶುಕ್ತಿ समान आरोपित रजत का परिमाण प्रतीत होवे है इतिल लघु शुक्ति में रजत ब्रह्म होवे लघु सणदु शुक्ति में बेड़ी ब्रह्म हुए ता आरोपित रजत में भी लघुता भाष्य है आरोपित रजत में भी ಯಾವ ರೀತಿ ಲಘು ಶುಕ್ತಿ ತಪ್ಪ ಸಣ್ಣದು
ಆ ಬೆಳ್ಳಿನೂ ಕೂಡ ಲಘುತಾ ತೋರುತ್ತದೆ. ಜಹ ಮತಿ ಸುಕ್ತಿಮೆ, ಮತಿ ಅಂದರೆ ಮಾನ ದೊಡ್ಡದು, ಮಾನ ಅವಯವಿ ಹೋಗ್ಯಾದ ನೋಡಿಂದ ಅವಯವಗಳು 4 ಪ್ರಕಾರ ಹೇಳಿದ್ರಲ್ಲ, ಹಂಗೆ ಮತಿ ಅಂದರೆ ಮತ್ವ ದೊಡ್ಡದು. ಶುಕ್ತಿ ಮೇ ರಜತ್ ಬ್ರಹ್ಮ ಹುವೇತ ಮತ್ ಪರಿಮಾಣವಾಲ ರಜತ್ ಭಾಷೆ ಸಣ್ಣದಿತ್ತಂದ್ರೆ ಸಣ್ಣದು ತೋರ್ತದೆ, ದೊಡ್ಡದಿತ್ತ ದೊಡ್ಡದಿಟ್ಟೆ, ಮತ್ತೊಂದು ಏನಿಲ್ಲ ವಿಶೇಷ. इस रीति से ಆರೋಪಿತ ಪದಾರ್ಥ ಮೇ, ಆರೋಪಿತ ಪದಾರ್ಥ ಅಂದರೆ ಬೆಳ್ಳಿಯಲ್ಲಿ ಅಧಿಷ್ಠಾನ ಪರಿಮಾಣಕ ನಿಯಮ ಹೋನೇತೆ, ಅಧಿಷ್ಠಾನ ಪರಿಮಾಣದು ನಿಯಮ ಇರೋಣದರದಿಂದ, ನಿಯಮ ಹೋನೇತೆ. शुक्त्यादिकन में रजतत्वादिक धर्म की प्रतीति होवे है. ನಿಯಮ ಇರೋದು ಶುಕ್ತ್ಯಾದಿಗಳಲ್ಲಿ ಬೆಳ್ಳತ್ವಾದಿಕ ಧರ್ಮದ ಪ್ರತೀತಿ ಹೋವೆ ಹೇ. ಶುಕ್ತ್ಯಾದಿಗಳಲ್ಲಿ ಆ ಬೆಳ್ಳತ್ವಾದಿಗಳ ಧರ್ಮದ ಜ್ಞಾನ ಆಗುತ್ತದೆ ಅಂತ ಹಿಂಗೆ ನವೀನ ನ್ಯಾಯ ಮತ್ತು ಇದು ಇದು ನವೀನ ಅವಂದು ನವೀನದೇ ಅದಿದ ಅವ ಜುವಾಶೆ ಕೈಯಿಂದ ಅಂದರೆ ನವೀನ ಅವಂದು ಇಲ್ಲಿಗೆ ಪ್ರಾಚೀನದ ज्ञान दोष बರ್ತದೆ. अन्य देशस्थ रजत की शुक्ति में प्रतीति होवे तो ಆ ಪ್ರತೀತಿ ಹೋವೆ ಅದಲ್ಲ, ಅಲ್ಲಿ ಕೌನ್ಸ್ ಮಾಡ್ರಿ ಇಲ್ಲಿ ನಿಮ್ಗೆ ಅಂದರೆ ಅನ್ಯತಾ ಖ್ಯಾತಿಯಲ್ಲಿ ಹಿಂಗೆ ಅದ. ಪನ್ನಿನ ಮತದಲ್ಲಿ ಪ್ರಾಚೀನದಲ್ಲಿ ಅನ್ಯ ದೇಶದಲ್ಲಿ ಇದ್ದಂಥ ಬೆಳ್ಳಿಯ ಜ್ಞಾನ ಶುಕ್ತಿಯಲ್ಲಿ ಬೆಳ್ಳಿ ಜ್ಞಾನ ಹೇಳಿದ್ದಾದರೆ अन्य देशस्थ रजत की शुक्ति में प्रतीति होवे तो ಆಗಿದ್ದಾದರೆ ಆರೋಪಿತ ಮೇ ಅಧಿಷ್ಠಾನ ಪರಿಮಾಣ ಕಾ ನಿಯಮ ನೈ ಚಾಹಿಯೆ. ಅಲ್ಲಿದ್ದೋದು ಇಲ್ಲಿ ತೋರುತ್ತೆ ಅಂದರೆ ನಿನ್ನಲ್ಲಿ ಏನು ಪರಿಮಾಣದ ನಿಯಮ ಇರಬಾರ್ದು, ನಿಯಮ ನೈ ಚಾಹಿಯೆ. ಪರಂತು ಆದರೂ ಕೂಡ ಲಘು ತಥಾ ಮತ್ ಪರಿಮಾಣ ಶುಕ್ತಿ ಕಾ ಭಾಷೆ ಹೈ. ಲಘು ಅಥವಾ ಮತ್ ಪರಿಮಾಣ ಶುಕ್ತಿಯನ್ನು ತೋರುತ್ತದೆ. ತಾತೆ ಹಿಂಗೆ ನೀವು ಒಪ್ಪಲಿಕ್ಕೆ ಬೇಕು, ಪ್ರಾಚೀನ ನೀವು ಒಪ್ಪಲಿಕ್ಕೆ ಬೇಕು. ಸಣ್ಣದಿತ್ತ ಸಣ್ಣದು, ದೊಡ್ಡದಿತ್ತಂದ್ರೆ ದೊಡ್ಡದು ಶುಕ್ತಿಯಲ್ಲಿ ತೋರುತ್ತದೆ ಅಂತ ಹಿಂಗೆ ನೀವು ಒಪ್ಪಲಿಕ್ಕೆ ಬೇಕು, ಅವಶ್ಯ ಒಪ್ಪಬೇಕು. ತಾತೆ ಆ ಕಾರಣದಿಂದ ದೇಶಾಂತರಕ್ಕೆ ರಜತ್ಕಿ ಪ್ರತೀತಿ ನಹಿ, ದೇಶಾಂತರದಲ್ಲಿ ಬೆಳ್ಳಿಯ ಜ್ಞಾನ ಇಲ್ಲಿ ಇಲ್ಲ. रजत संस्कार वाले को अन्य पदार्थ की प्रतीति नहीं संभवे. ಬೆಳ್ಳಿ ಸಂಸ್ಕಾರವುಳ್ಳವರಿಗೆ ಬೇರೆ ಪದಾರ್ಥದ ಜ್ಞಾನ ಆಗುವುದೇ ಇಲ್ಲ, ಆಗುವುದೇ ಇಲ್ಲ. ತಥಾಪಿ ಅಂದರೆ ಏನಂತಾನೆ, ಒಂದು ವೇಳೆಗೆ ಇದೇನೇ ಖರೆ ಇದ್ದರೆ, ಒಂದು ವೇಳೆ ಇಲ್ಲ ಅನ್ಕೋಬೇಕು, ಒಂದು ವೇಳೆಗೆ यही सत्य हो तो, यही सत्य हो तो सारे देश के अनंत रजन की प्रतीति हुई चाहिए. ಹಾಂ, ಅಲ್ಲಿದೆ ತೋರಿದ ಎಲ್ಲ ದೇಶಗಳಲ್ಲಿರುವ ಬೆಳ್ಳಿದ ಜ್ಞಾನ ಇಲ್ಲಿ ಆಗಬೇಕು. ತಥಾಪಿ ಒಂದು ವೇಳೆ ನೋಡಿ, ಸಂಸ್ಕಾರ ವಾಲೇಕು ಅನ್ಯ ಪದಾರ್ಥಕ್ಕೆ ಪ್ರತೀತಿ ನಹಿ, ಬೇರೆ ಪದಾರ್ಥಗಳ ಜ್ಞಾನ ಅದನ್ನು ಇಲ್ಲ, ಸಂಭವಿಸುವುದಿಲ್ಲ ಇದೆ. ಆದರೂ ಒಂದು ವೇಳೆ ಇದೇನೇ ಖರೆ ಇದ್ದರೆ ಎಲ್ಲ ದೇಶಗಳಲ್ಲಿದು ಬೆಳ್ಳಿ ಜ್ಞಾನ ಇಲ್ಲಿ ಆಗಬೇಕು. ಸಾರೇ ದೇಶಕ್ಕೆ अनंत रजतन की प्रतीति हुई चाहिए. इस रीति से अनंत दूषणग्रस्त यह पक्ष है. ಅನಂತ ದೂಷಣದಿಂದ ಕೂಡಲ್ಪಟ್ಟಂಥ ಇದು ಪಕ್ಷ ಇರುತ್ತದೆ. ಇಶಿ ವಾಸ್ತೆ ವರ್ತಮಾನ ನ್ಯಾಯ ಗ್ರಂಥನಮೇ ನ್ಯಾಯ ಒಂದು ಬರ್ಕೋಬೇಕು. ಹಾಂ, ठीक है. वर्तमान न्याय में या पक्ष का उपलम्ब होवे नहीं. ಅಲ್ಲಿ ಸಂಸ್ಕಾರ ಅಲ್ಲಿವೇ ಬೇರೆ ತೋರಬೇಕಾಗಿತ್ತು. ಸನ್ನಿಹಿತ ಧರೆ ಪದಾರ್ಥಕ್ಕೆ ಪ್ರತೀತಿ ಹುಯಿ ಚಾಯಿ ಅಂದರೆ ಇದು ಒಂದು ವೇಳೆ ಆಪತ್ತಿ ಬಿಡು, ಎಲ್ಲ ದೇಶಗಳಲ್ಲಿ ಬೆಳ್ಳೆಲ್ಲ ತೋರಬೇಕು, ಅದು ಒಂದೇ ಆಗಿ ತೋರ್ತದೆ.
ಸಂಸ್ಕಾರವೇ ಅದ. ನೀ ಬೆಳ್ಳಿ ಸಂಸ್ಕಾರ ಅವನಿಗದ, ಅವನಿಗೆ ನೀ ತೋರ್ತತ್ತಾನೆ. ಮತ್ತು ಎಲ್ಲ ಬಜಾರ್ದಾಗ ಎಷ್ಟು ಬಜಾರ್ದಾಗ ಎಲ್ಲ ಬೆಳ್ಳಿ ತೋರ್ಬೇಕು. ಈ ಅಪ್ಪತ್ತಿ ನಿನ್ನ ಮೇಲೆ ಬರ್ತದ ಅಂತ ನವೀನು ಅದ್ರ ಮೇಲೆ ಕೊಟ್ಟರು. ತಿಳಿತಾ?